ಸುಮಾರು 1,500 ವರ್ಷಗಳ ಹಿಂದೆ ಯಾವುದೇ ಆಧುನಿಕ ಯಂತ್ರಗಳಿಲ್ಲದೆ ಕೇವಲ ಕಲ್ಲು ಮತ್ತು ಉಳಿ ಬಳಸಿ ಬೆಟ್ಟವನ್ನೇ ದೇವಾಲಯವನ್ನಾಗಿ ಕೆತ್ತಲಾಗಿದೆ ಎಂದು ಊಹಿಸಿ. ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಬಾದಾಮಿ ಗುಹಾ ದೇವಾಲಯಗಳು ಇಂದಿಗೂ ಪ್ರಪಂಚವನ್ನು ಆಶ್ಚರ್ಯಗೊಳಿಸುವ ಅದ್ಭುತ ಶಿಲ್ಪಕಲೆಯ ನಿದರ್ಶನವಾಗಿದೆ. ಈ ವಿಡಿಯೋದಲ್ಲಿ ಬಾದಾಮಿಯ ಇತಿಹಾಸ, 4 ಗುಹೆಗಳ ವಿಶೇಷತೆ ಮತ್ತು ಅವುಗಳ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ಇಂದಿನ ಬಾದಾಮಿಯನ್ನು ಹಿಂದೆ ವಾತಾಪಿ ಎಂದು ಕರೆಯಲಾಗುತ್ತಿತ್ತು. ಕ್ರಿ.ಶ. 6ನೇ ಶತಮಾನದಲ್ಲಿ ಇದು ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ರಾಜ ಪುಲಕೇಶಿ ಪ್ರಥಮ ಮತ್ತು ನಂತರದ ಚಾಲುಕ್ಯ ರಾಜರು ಕಲೆ, ಧರ್ಮ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದರು. ಅವರ ಕಾಲದಲ್ಲಿಯೇ ಈ ಕೆಂಪು ಮರಳುಗಲ್ಲಿನ ಬೆಟ್ಟವನ್ನು ಕೆತ್ತಿ ಅದ್ಭುತ ಗುಹಾ ದೇವಾಲಯಗಳನ್ನು ನಿರ್ಮಿಸಲಾಯಿತು. ಇಂದಿಗೂ ಸಾವಿರಾರು ಪ್ರವಾಸಿಗರು ಮತ್ತು ಇತಿಹಾಸ ಪ್ರೇಮಿಗಳು ಈ ಅದ್ಭುತವನ್ನು ನೋಡಲು ಬಾದಾಮಿಗೆ ಭೇಟಿ ನೀಡುತ್ತಾರೆ. ಮೊದಲನೇ ಗುಹೆ ಶಿವನಿಗೆ ಸಮರ್ಪಿತವಾಗಿದೆ. ಇಲ್ಲಿನ ಪ್ರಮುಖ ಆಕರ್ಷಣೆ 18 ಕೈಗಳ ನಟರಾಜ ಮೂರ್ತಿ. ಶಿವನ ತಾಂಡವ ನೃತ್ಯದ ಈ ಶಿಲ್ಪವು ಭಾರತದ ಅತ್ಯುತ್ತಮ ಶಿಲ್ಪಕಲೆಗಳಲ್ಲಿ ಒಂದಾಗಿದೆ. ಇದರ ಜೊತೆಗೆ ಗಣೇಶ, ಅರ್ಧನಾರೀಶ್ವರ ಹಾಗೂ ಇತರ ಸುಂದರ ಶಿಲ್ಪಗಳನ್ನು ಇಲ್ಲಿ ಕಾಣಬಹುದು. ಎರಡನೇ ಗುಹೆ ವಿಷ್ಣುವಿಗೆ ಸಮರ್ಪಿತವಾಗಿದೆ. ಇಲ್ಲಿ ತ್ರಿವಿಕ್ರಮ, ವರಾಹ ಅವತಾರ ಮತ್ತು ವಿವಿಧ ಪುರಾಣ ಕಥೆಗಳನ್ನು ಅದ್ಭುತವಾಗಿ ಕೆತ್ತಲಾಗಿದೆ. ಪ್ರತಿ ಕಂಬ ಮತ್ತು ಗೋಡೆಯ ಮೇಲಿನ ಕೆತ್ತನೆಗಳು ಚಾಲುಕ್ಯರ ಕಲಾವೈಭವವನ್ನು ತೋರಿಸುತ್ತವೆ. ಮೂರನೇ ಗುಹೆ 4ರಲ್ಲಿ ಅತಿ ದೊಡ್ಡದು ಮತ್ತು ಅತ್ಯಂತ ಸುಂದರವಾದದ್ದು. ಇಲ್ಲಿ ವಿಷ್ಣುವಿನ ನರಸಿಂಹ, ಹರಿಹರ, ಅನಂತಶಯನ ಸೇರಿದಂತೆ ಅನೇಕ ಶಿಲ್ಪಗಳು ಕಾಣಸಿಗುತ್ತವೆ. ಈ ಗುಹೆಯ ಒಳಭಾಗದಲ್ಲಿರುವ ಅಲಂಕಾರಗಳು ಮತ್ತು ಚಿತ್ರಗಳು ಇಂದಿಗೂ ಇತಿಹಾಸಕಾರರನ್ನು ಆಶ್ಚರ್ಯಗೊಳಿಸುತ್ತವೆ. 4ನೇ ಗುಹೆ ಜೈನ ಧರ್ಮಕ್ಕೆ ಸಮರ್ಪಿತವಾಗಿದೆ. ಇಲ್ಲಿ ಮಹಾವೀರ ಹಾಗೂ ಇತರ ಜೈನ ತೀರ್ಥಂಕರರ ಶಾಂತ ಮತ್ತು ಸುಂದರ ಶಿಲ್ಪಗಳನ್ನು ಕಾಣಬಹುದು. ಇದು ಚಾಲುಕ್ಯರ ಕಾಲದಲ್ಲಿ ವಿವಿಧ ಧರ್ಮಗಳಿಗೆ ನೀಡಿದ ಗೌರವವನ್ನು ತೋರಿಸುತ್ತದೆ. ಈ ಎಲ್ಲಾ ದೇವಾಲಯಗಳನ್ನು ಬೆಟ್ಟವನ್ನು ಮೇಲಿನಿಂದ ಕೆಳಕ್ಕೆ ಕೆತ್ತಿ ನಿರ್ಮಿಸಲಾಗಿದೆ. ಇಂದಿಗೂ ಈ ಶಿಲ್ಪಗಳ ಸೂಕ್ಷ್ಮ ಕೆತ್ತನೆಗಳನ್ನು ನೋಡಿದಾಗ ಸಾವಿರಾರು ವರ್ಷಗಳ ಹಿಂದೆ ಇಂತಹ ಕಲೆ ಹೇಗೆ ಸಾಧ್ಯವಾಯಿತು ಎಂಬ ಪ್ರಶ್ನೆ ಮೂಡುತ್ತದೆ. ಗುಹೆಗಳ ಮೇಲ್ಭಾಗದಿಂದ ಕಾಣುವ ಅಗಸ್ತ್ಯ ಸರೋವರ ಮತ್ತು ಭೂತನಾಥ ದೇವಾಲಯದ ದೃಶ್ಯ ಮನಸೂರೆಗೊಳ್ಳುತ್ತದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಕೆಂಪು ಕಲ್ಲುಗಳ ಮೇಲೆ ಬೀಳುವ ಬೆಳಕು ಬಾದಾಮಿಯನ್ನು ಇನ್ನಷ್ಟು ಅದ್ಭುತವಾಗಿಸುತ್ತದೆ. ಬಾದಾಮಿ ಗುಹಾ ದೇವಾಲಯಗಳು ಕೇವಲ ಪ್ರವಾಸಿ ತಾಣವಲ್ಲ. ಅವು ಕರ್ನಾಟಕದ ಹೆಮ್ಮೆ, ಭಾರತದ ಶ್ರೀಮಂತ ಇತಿಹಾಸ ಮತ್ತು ಸಾವಿರಾರು ವರ್ಷಗಳ ಶಿಲ್ಪಕಲೆಯ ಜೀವಂತ ಸಾಕ್ಷಿಯಾಗಿದೆ. ನೀವು ಇತಿಹಾಸ ಮತ್ತು ಪುರಾತನ ವಾಸ್ತುಶಿಲ್ಪವನ್ನು ಇಷ್ಟಪಡುತ್ತಿದ್ದರೆ ನಿಮ್ಮ ಪ್ರವಾಸ ಪಟ್ಟಿಯಲ್ಲಿ ಬಾದಾಮಿಗೆ ಖಂಡಿತ ಸ್ಥಾನ ನೀಡಿ. ಇಂತಹ ಮತ್ತಷ್ಟು ಕರ್ನಾಟಕದ ಅದ್ಭುತ ಸ್ಥಳಗಳ ಕಥೆಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ಮತ್ತೊಂದು ಅದ್ಭುತ ಇತಿಹಾಸದೊಂದಿಗೆ ಭೇಟಿಯಾಗೋಣ.